ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾನು ನಿಮಗೆ GD&Tಯಲ್ಲಿ ಬರುವ 14 ಸಿಂಬಾಲ್ಗಳ ಬಗ್ಗೆ 5 ಕ್ಯಾಟಗರಿಯಲ್ಲಿ ಡಿವೈಡ್ ಆಗುವಂತಹ 14 ಕ್ಯಾರೆಕ್ಟರಿಸ್ಟಿಕ್ಸ್ಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಎಲ್ಲೆಲ್ಲಿ ಯೂಸ್ ಆಗುತ್ತೆ, ಯಾವ ಕಾಂಪೋನೆಂಟ್ಗೆ ಯೂಸ್ ಆಗುತ್ತೆ, ಯಾವ ಇನ್ಸ್ಟ್ರೂಮೆಂಟ್ಗಳು ಯೂಸ್ ಮಾಡ್ತಾರೆ ಅಂತ ಸಿಂಪಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. GD&T ಅಂತಂದರೆ ಜಾಮೆಟ್ರಿಕಲ್ ಡೈಮೆನ್ಷನಿಂಗ್ ಆ್ಯಂಡ್ ಟಾಲರೆನ್ಸ್. ಇವಾಗ ನೋಡಿ, ಇದನ್ನು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೇನೆ. ಟಾಲರೆನ್ಸಲ್ಲಿ ಎರಡು ಟೈಪ್ ಬರುತ್ತೆ. ಈ ಕಾನ್ಸೆಪ್ಟ್ ತೊಗೊಂಡ್ರೆ, GD&T ಕಾನ್ಸೆಪ್ಟ್ ತೊಗೊಂಡ್ರೆ, ಫಸ್ಟ್ ಒಂದು ಡೈಮೆನ್ಷನಿಂಗ್. ನಿಮ್ಗೆ ಈ ಕಾನ್ಸೆಪ್ಟ್ ಅರ್ಥ ಆದರೆ ಈ ಸಿಂಬಲ್ಸ್ ಎಲ್ಲ ಈಸಿಯಾಗಿ ಅರ್ಥ ಆಗುತ್ತೆ. ಇನ್ನು ಒಂದು ಜಾಮೆಟ್ರಿಕ್. ಸರಿನಾ? ಇವಾಗ ನೋಡಿ, ಒಂದು ಕಾಂಪೋನೆಂಟ್ ಇದೆ, ಈ ಥರ ಒಂದು ರಾಡು. ಇದು ಒಂದು 100 mm ಇದೆ, ಡೇ 40. ಸರಿನಾ? ಇದು ಬಂದ್ಬಿಟ್ಟು ಡೈಮೆನ್ಷನಿಂಗ್. ಇದು ಬಂದ್ಬಿಟ್ಟು ಡೈಮೆನ್ಷನಿಂಗ್ ಟಾಲರೆನ್ಸ್. ಇದು ಬಂದ್ಬಿಟ್ಟು ಜಾಮೆಟ್ರಿಕಲ್. ಆಮೇಲೆ ಇಲ್ಲಿ ಕೊಟ್ಟಿರ್ತಾನೆ ನಿಮಗೆ ಡ್ರಾಯಿಂಗಲ್ಲಿ ನೋಡಿ, ±0.05 ±0.02 ಅಂತ ಕೊಟ್ಟಿರ್ತಾನೆ ಡ್ರಾಯಿಂಗಲ್ಲಿ. ಇದು ಬಂದ್ಬಿಟ್ಟು ನಿಮಗೆ ಟಾಲರೆನ್ಸ್. ಜಾಮೆಟ್ರಿಕಲ್ದು ಟಾಲರೆನ್ಸು, ಡೈಮೆನ್ಷನಿಂಗ್ದು ಟಾಲರೆನ್ಸು ಬೇರೆ ಬೇರೆ ವ್ಯತ್ಯಾಸ. ಆ ವ್ಯತ್ಯಾಸನ ಫೈನ್ ಮಾಡೋಕ್ಕೆ, ಆ ವ್ಯತ್ಯಾಸನ ರೆಕಗ್ನೈಸ್ ಮಾಡೋಕ್ಕೆ, ಆ ವ್ಯತ್ಯಾಸಗಳು ಇಷ್ಟೇ ಇರಬೇಕು ಅಂತ ಒಂದು ಡಿಫೈನ್ ಮಾಡೋಕ್ಕೆ ಈ ಸಿಂಪಲ್ಗಳನ್ನು ಕ್ಯಾರೆಕ್ಟರಿಸ್ಟಿಕ್ಸ್ ಮುಖಾಂತರ ಕೆಟಗರಿಯಲ್ಲಿ ಡಿವೈಡ್ ಮಾಡಿ ಒಂದು ಸ್ಟ್ಯಾಂಡರ್ಡ್ ಫಾರ್ಮೆಟಲ್ಲಿ ಕೊಟ್ಟಿದ್ದಾರೆ. ಅದನ್ನು ನಾನು ನಿಮಗೆ ಒಂದೊಂದೇ ತಿಳಿಸ್ತಾ ಹೋಗ್ತೀನಿ. ಇವಾಗ ನೋಡಿ, ಫಸ್ಟ್ ಬರುವಂಥದ್ದು ಫಾರ್ಮು, ಎರಡನೇದು ಪ್ರೊಫೈಲು, ಓರಿಯೆಂಟೇಷನು, ಲೊಕೇಶನು, ರನ್ಔಟ್. 5 ಕ್ಯಾಟಗರಿಯಲ್ಲಿ 14 ಸಿಂಬಾಲು ಕ್ಯಾರೆಕ್ಟರಿಸ್ಟಿಕ್ಗಳು ಡಿವೈಡ್ ಆಗ್ತವೆ. ನಾವು ಫಸ್ಟು ಫಾರ್ಮಿಗೆ ಬರೋಣ. ಫಾರ್ಮಲ್ಲಿ ಫಸ್ಟ್ ಬರುವಂಥದ್ದು ಸ್ಟ್ರೇಟ್ನೆಸ್ ಸಿಂಬಲ್ ಹೆಂಗಿರುತ್ತೆ, ಈ ಥರ ಇರುತ್ತೆ. ನೀವು ಡ್ರಾಯಿಂಗಲ್ಲಿ ನೋಡಿರ್ತೀರ, ಈ ಥರ ಒಂದು ಬ್ಲಾಕ್ ಕೊಟ್ಬಿಟ್ಟು ಈ ಥರ ಸಿಂಬಲ್ ಹಾಕಿ 0.05 ಅಂತ ಹಾಕಿ, ಇವಾಗ ಒಂದು ಇಲ್ಲಿ ಡ್ರಾಯಿಂಗು, ಈ ಥರ ಒಂದು ಡ್ರಾಯಿಂಗ್ ಇದೆ ಅಂದ್ಕೊಳ್ಳಿ. ರಾಡು, ಇದು ಡಯಾಮೀಟರು, ಇದು 150, ಇದು ಡಯಾ 20. ಇದ್ರದ್ದು ಸ್ಟ್ರೇಟ್ನೆಸ್ಸು 0.05 ಇರಬೇಕು ಅಂತ ಕೇಳಿದ ನಾವು. ಇದನ್ನು ಹೇಗೆ ಚೆಕ್ ಮಾಡ್ತೀವಿ? ನಾವು ಇದನ್ನು ಇಲ್ಲಿ ಡೈ ಲಿಕ್ತೀವಿ. ಡೈ ಲಿಕ್ಬಿಟ್ಟು ಈ ಡೈಲನ್ನು ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಎಂಡ್ವರೆಗೂ ಅಪ್ರಾಕ್ಸಿಮೇಟ್ಲಿ ಚೆಕ್ ಮಾಡ್ತೀವಿ. ಚೆಕ್ ಮಾಡಿದಾಗ ಈ ಒಂದು ಡೈಲ್ದು ನೀಡಲ್ ಇದೆಯಲ್ಲ, ಅದು ವಿತಿನ್ 0.05 ಒಳಗಡೆ ಮೂವ್ ಆಗಬೇಕು. ಅಂದರೆ ಮಿನಿಮಮ್ 0.01, ಮ್ಯಾಕ್ಸಿಮಮ್ 0.05 ಅಷ್ಟರೊಳಗಡೆ ಮೂವ್ ಆದಾಗ ನಮ್ಮದು ಈ ಕಾಂಪೋನೆಂಟದು ಸ್ಟ್ರೇಟ್ನೆಸ್ಸು ಓಕೆ ಇದೆ ಅಂತ. ಅಂದರೆ ಅದ್ರದ್ದು ಶೇಫನ್ನು ಡಿಫೈನ್ ಮಾಡುತ್ತೆ. ಇದು ಜಾಮೆಟ್ರಿಕಲ್ ಟಾಲರೆನ್ಸ್ಗಳು ಏನಂತಂದರೆ ಶೇಪ್ ಡಿಫೈನ್ ಮಾಡುತ್ತೆ. ಅಂದರೆ ಇವಾಗ ಇದು ನಿಮಗೆ ವಿಜುವಲಿ ನೋಡುವಾಗ ಸ್ಟ್ರೇಟ್ ಕಾಣಿಸ್ತಾ ಇದೆ. ಇಲ್ಲಿ ಮೈಕ್ರೋಮೀಟ್ರಿಗೆ ಚೆಕ್ ಮಾಡ್ತೀರಾ, ಡಯಾ 20 ಬರುತ್ತೆ. ವರ್ನಿಯರಿಂದನೋ ಹೈಟ್ ಗೇಜಿಂದನೋ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಚೆಕ್ ಮಾಡ್ತೀರಾ, 150 ಬರುತ್ತೆ. ವಿತಿನ್ ಟಾಲರೆನ್ಸಲ್ಲೇ ಬರುತ್ತೆ. ಬಟ್ ಅದರದ್ದು ಒಂದು ಜಾಮೆಟ್ರಿಕಲ್ ಡೈಮೆನ್ಷನ್ಸ್ ಇದೆಯಲ್ಲ, ಜಾಮೆಟ್ರಿಕಲ್ ಟಾಲರೆನ್ಸ್ ಇದೆಯಲ್ಲ, ಅದು ಯಾವುದೋ ಒಂದು ಈ ಶೇಪಲ್ಲಿ ಇರುತ್ತಪ್ಪ ಒಳಗಡೆ ಜಿಗ್ಜಾಗಲ್ಲಿ. ಟಾಲರೆನ್ಸಲ್ಲಿ ಈ ಥರ ಇರುತ್ತೆ, ನಿಮಗೆ ಅದು ಕಣ್ಣಿಗೆ ಕಾಣಿಸಲ್ಲ. ನಾವು ಡೈಲ್ ಇಟ್ಟು ಚೆಕ್ ಮಾಡಿದಾಗ ಡೈಲು ಎಲ್ಲೆಲ್ಲಿ ಜಿಗ್ಜಾಗಿದೆ ಅಲ್ಲೆಲ್ಲಿ ಮೂವ್ ಆಗಿ ನಮಗೆ ಆ ಟಾಲರೆನ್ಸನ್ನು ತೋರಿಸುತ್ತೆ. ಅವಾಗ ನಮಗೆ ವಿತಿನ್ ಟಾಲರೆನ್ಸಲ್ಲಿದ್ದರೆ ಅದು ಓಕೆ ಅಂತ. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ ಈ ಕಾಂಪೋನೆಂಟ್ ಇದೆಯಲ್ಲ, ಡೈಲನ್ನು ಇಲ್ಲಿ ಇಡ್ತೀವಿ ನಾವು. ಡೈಲಿನ ಇಲ್ಲಿಟ್ಬಿಟ್ಟು ಇಲ್ಲಿಂದ ಇಲ್ಲಿಗೆ ಮೂವ್ ಮಾಡಿದಾಗ ಇವಾಗ ಈ ಶೇಪ್ ನೋಡಿ, ನಿಮಗೆಲ್ಲಾದರೂ ಇದು ಪ್ರಾಬ್ಲಮ್ ಇದೆ ಅಂತ ಕಾಣಿಸುತ್ತಾ? ಬಟ್ ಇದು ನೀವು ಮೈಕ್ರಾನ್ಸಲ್ಲಿ ಚೆಕ್ ಮಾಡಿದಾಗ, ವಿ ಬ್ಲಾಕಲ್ಲಿ ಇಟ್ಬಿಟ್ಟು ಹಿಂಗೆ ಚೆಕ್ ಮಾಡಿದಾಗ ಇದು ಸ್ಟ್ರೇಟ್ನೆಸ್ ಇದೆಯೋ ಇಲ್ಲ ಅಂತ ಗೊತ್ತಾಗುತ್ತೆ. ವಿತಿನ್ ಟಾಲರೆನ್ಸಲ್ಲಿದ್ದರೆ ನಮಗೆ ಈ ಸ್ಟ್ರೇಟ್ನೆಸ್ಸು ಓಕೆ, ಇಲ್ಲ ಅಂದರೆ ನಾಟ್ ಓಕೆ. ಆ್ಯಕ್ಚುಲಿ ಸ್ಟ್ರೇಟ್ನೆಸ್ಗಳನ್ನ ಮ್ಯಾಕ್ಸಿಮಮ್ ರಫ್ ಕಾಂಪೋನೆಂಟ್ಗಳಲ್ಲಿ ಯೂಸ್ ಮಾಡ್ತಾರೆ. ಪ್ರಾಬ್ಲಮ್ ಇದ್ದರೆ ಅದನ್ನು ಬೆಂಡಿಂಗ್ ಮಷೀನಲ್ಲಿ ಬೆಂಡ್ ತೆಗೆದುಬಿಟ್ಟು ಅದು ನೆಕ್ಸ್ಟ್ CNC ಪ್ರೊಸೆಸ್ಗೋ ಲೇತ್ ಪ್ರೊಸೆಸ್ಗೋ ಕೊಡ್ತಾರೆ ಅದನ್ನು. ಇಷ್ಟೇ ಸ್ಟ್ರೇಟ್ನೆಸ್ ಅಂದರೆ ಇದೆ. ಸರಿನಾ? ನೆಕ್ಸ್ಟ್ ಫಾರ್ಮಲ್ಲಿ ಬರುವಂಥ ಎರಡನೇ ಕ್ಯಾರೆಕ್ಟರಿಸ್ಟಿಕ್ಸು ಫ್ಲಾಟ್ನೆಸ್ಸು. ಅದಕ್ಕೆ ಹೋಗೋಣ. ನೆಕ್ಸ್ಟ್ ಫಾರ್ಮಲ್ಲೇ ಬರುವಂಥದ್ದು ಎರಡನೇ ಕ್ಯಾರೆಕ್ಟರಿಸ್ಟಿಕ್ಕು ಫ್ಲಾಟ್ನೆಸ್ ಸಿಂಬಲ್ ಈ ಥರ ಇರುತ್ತೆ. ನಿಮಗೆ ಡ್ರಾಯಿಂಗಲ್ಲಿ ಈ ಥರ ಒಂದು ಬಾಕ್ಸಲ್ಲಿ ಈ ಥರ ಹಾಕಿಬಿಟ್ಟು ಈ ಸಿಂಬಲ್ ರೋಂಬಸ್ ಸಿಂಬಲ್ ಕೊಟ್ಬಿಟ್ಟು 0.04 ಅಂತ ಕೊಡ್ತಾನೆ. ನಿಮಗೆ ಇದ್ರದ್ದು ಫ್ಲಾಟ್ನೆಸ್ ಚೆಕ್ ಮಾಡೋಕ್ಕೆ ಹೇಳ್ತಾನೆ. ಯಾವುದೋ ಒಂದು ಕಾಂಪೋನೆಂಟ್ದು ಫ್ಲಾಟ್ನೆಸ್ ಚೆಕ್ ಮಾಡೋಕ್ಕೆ ಹೇಳ್ತಾನೆ.
ನೋಡಿ ಇದು ಇರ್ರೆಗ್ಯುಲರ್ ಶೇಪ್ ಇದೆ, ಕೆಳಗಡೆ ಯಾವುದಾದ್ರು ಡಿಸೈನ್ ಇದೆ, ಬಟ್ ಅವ್ನು ಕೇಳಿರೋದು ಇದು ಮಾತ್ರ. ಇನ್ನೊಂದು, ನಿಮಗೆ ಈ ಫಾರ್ಮ್ ಕೆಟಗರಿಯಲ್ಲಿ ಯಾವುದೇ ಥರದ್ದು ರೆಫರೆನ್ಸ್ ಲೈನ್ ಬೇಕಾಗಲ್ಲ, ಅಂದರೆ ಇದರದ್ದು ರೆಫರೆನ್ಸ್ ಹಿಡ್ಕೊಂಡೆ ನೀವು ಇದನ್ನು ಚೆಕ್ ಮಾಡಿ ಅಂತ ಕೇಳಲ್ಲ ಅವನು. ಅದು ನಾನು ನಿಮಗೆ ಪ್ರೊಫೈಲು, ಓರಿಯೆಂಟೇಷನು, ಲೊಕೇಶನು, ರನ್ಔಟಲ್ಲಿ ಎಲ್ಲೆಲ್ಲಿ ಯೂಸ್ ಆಗ್ತಾ ಇರುತ್ತೆ ಅಂತ ತಿಳಿಸ್ತೀನಿ. ಇವಾಗ ಇದು ನಮಗೆ ಅವ್ನು ಈ ಸರ್ಫೇಸ್ ಮಾತ್ರ ಕೇಳಿದ್ದಾನೆ. ಈ ಸರ್ಫೇಸು ನಮ್ಮ ಇದ್ರ ಫ್ಲಾಟ್ನೆಸ್ಸು 0.04 ಇರಬೇಕಂತ. ಅದಕ್ಕೆ ನಾವು ಇಲ್ಲಿ ಏನು ಮಾಡ್ತೀವಿ, ಇಲ್ಲಿ ಯಾವುದೋ ಒಂದು ಫಿಕ್ಸರು ಹಾಕ್ಬಿಟ್ಟು ಇದಕ್ಕೆ ಲಾಕ್ ಮಾಡ್ತೀವಿ. ಲಾಕ್ ಮಾಡಿಬಿಟ್ಟು ಇಲ್ಲಿ ಹೈಟ್ ಗೇಜ್ ಇರುತ್ತೆ ಅಥವಾ ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ತೊಗೊಂಡ್ಬಿಟ್ಟು ನಾವು ಅದಕ್ಕೆ ಏನು ಮಾಡ್ತೀವಿ, ಫಿಲ್ಲರನ್ನು ಹಾಕ್ತೀವಿ. ಫಿಲ್ಲರನ್ನು ಹಾಕಿಬಿಟ್ಟು ಇದನ್ನು ಚೆಕ್ ಮಾಡ್ತೀವಿ. ಇಲ್ಲಿ ಇವಾಗ ಇದನ್ನು 3Dಯಲ್ಲಿ ತೋರಿಸ್ತೀನಿ ನಾನು ನಿಮಗೆ. 3Dಯಲ್ಲಿ ತೋರಿಸ್ತೀನಿ ನೋಡಿ. ಈ ಥರ ಕಾಂಪೋನೆಂಟ್ ಇದೆ, ಅದು ಇರ್ರೆಗ್ಯುಲರ್ ಶೇಪ್ ಇದೆ, ಯಾವುದೋ ಒಂದು ಶೇಪ್ ಇದೆ ಅದು. ಹೌದಾ, ಇವಾಗ ನಮಗೆ ಅವ್ನು ಈ ಸರ್ಫೇಸ್ ಚೆಕ್ ಮಾಡೋಕ್ಕೆ ಹೇಳಿದ್ದಾನೆ ಈ ಟಾಲರೆನ್ಸಲ್ಲಿ. ನಾವೇನು ಮಾಡ್ತೀವಿ, ಇಲ್ಲಿಂದ ಒಂದು ಯಾವುದೋ ಒಂದು ಲಾಕು, ಇಲ್ಲಿಂದ ಒಂದು ಲಾಕು, ಇಲ್ಲಿಂದ ಒಂದು ಲಾಕ್ ಹಾಕಿಬಿಟ್ಟು ಇದನ್ನು ಲಾಕ್ ಮಾಡ್ತೀವಿ. ಒಂದು ಯಾವುದೋ ಒಂದು ಫಿಕ್ಚರಲ್ಲಿ ಲಾಕ್ ಮಾಡಿ ಸರ್ಫೇಸ್ ಪ್ಲೇಟಲ್ಲಿ ನಾವು ಹೈಟ್ ಗೇಜನ್ನು ಇಟ್ಬಿಟ್ಟು ಇಲ್ಲಿ ಡೈಲ್ ಗೇಜನ್ನು ಹಾಕಿಬಿಟ್ಟು ಒಂದು 3 ಪಾಯಿಂಟ್ ಕಡೆ ಅಥವಾ 4 ಪಾಯಿಂಟ್ ಕಡೆ ಡೈಲನ್ನು 0 ಮಾಡ್ಕೊತೀವಿ. ಡೈಲನ್ನು 0 ಮಾಡಿಕೊಂಡು ಇದನ್ನು ಒಂದು 5-6 ಪಾಯಿಂಟ್ಗಳಲ್ಲಿ ಮೂವ್ ಮಾಡ್ತೀವಿ. ಹೈಟ್ ಗೇಜನ್ನು 5-6 ಪಾಯಿಂಟ್ಗಳಲ್ಲಿ ಮೂವ್ ಮಾಡಿದಾಗ ಡೈಲ್ ಮುಖಾಂತರ ನಮಗೆ ಈ ರೀಡಿಂಗ್ ಬರಬೇಕು. 0.01ಇಂದ 0.04 ಬಂದರೆ ನಮ್ಮ ಫ್ಲ್ಯಾಟ್ನೆಸ್ಸು ಓಕೆ ಅಂತ. ಅಕಸ್ಮಾತ್ ಆ ರೀಡಿಂಗ್ ಬರಲಿಲ್ಲ ಅಂದರೆ ಫ್ಲ್ಯಾಟ್ನೆಸ್ಸು ನಾಟ್ ಓಕೆ ಅಂತ. ಸರಿನಾ, ನಾಟ್ ಓಕೆ ಅಂತ. ಇಷ್ಟೇ. ಫ್ಲ್ಯಾಟ್ನೆಸ್ ಏನಂದರೆ ಸರ್ಫೇಸು, ಅದು ಮಿಲ್ಲಿಂಗು ಅಥವಾ ಸರ್ಫೇಸ್ ಗ್ರೈಂಡಿಂಗ್ ಏನಾಗಿರುತ್ತೆ ಅದ್ರದ್ದು ಫ್ಲ್ಯಾಟ್ನೆಸ್ಸನ್ನು ಚೆಕ್ ಮಾಡೋದು, ಅದರದ್ದು ಸರ್ಫೇಸನ್ನು ಚೆಕ್ ಮಾಡೋದು. ಯಾವುದೇ ಟಾಟಮ್ ಲೈನ್ ಇರಲ್ಲ, ಅದಕ್ಕೆ ಯಾವುದೇ ಥರದ್ದು ರೆಫರೆನ್ಸ್ ಇರಲ್ಲ. ಅಷ್ಟೇ, ಅದರದ್ದು ಒಂದು ಫ್ಲ್ಯಾಟ್ನೆಸ್ ಈ ಟಾಲರೆನ್ಸಲ್ಲಿ ಇರಬೇಕು, ಅವನು ಡ್ರಾಯಿಂಗಲ್ಲಿ ಏನು ಕೊಟ್ಟಿರ್ತಾನೆ ಅದರಲ್ಲಿ ಇರಬೇಕು ಅಂತ. ಸರಿನಾ, ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ನೀವು ನನಗೆ ಕಮೆಂಟ್ಸ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಆ ಫಾರ್ಮಲ್ಲೇ ಸರ್ಕ್ಯುಲಾರಿಟಿ, ಅದಕ್ಕೆ ಹೋಗೋಣ. ಫಾರ್ಮ್ ಕ್ಯಾಟಗರಿಯಲ್ಲೇ ಮೂರನೇದು ಸರ್ಕ್ಯುಲಾರಿಟಿ ಅಂದರೆ ನಿಮಗೆ ಇದಕ್ಕೂ ಕೂಡ ಯಾವುದೇ ಥರದ್ದು ರೆಫರೆನ್ಸ್ ಲೈನ್, ಈ ಫಾರ್ಮಲ್ಲಿ ಬರುವಂಥ ನಾಲ್ಕದಕ್ಕೂ ಯಾವುದಿರೋ ಈ ಥರ ಸಿಂಬಲ್ ಕೊಡ್ತಾನೆ. ಟಾಲರೆನ್ಸು 0.05. ಟಾಲರೆನ್ಸ್ ಎಷ್ಟಾದರೂ ಕೊಡ್ಬೋದು, ಆ ಮ್ಯಾನುಫ್ಯಾಕ್ಚರರ್ ಮೇಲೆ ಡಿಪೆಂಡು. ಇವಾಗ ಈ ಥರ ಒಂದು ಸರ್ಕಲ್ ಇದೆ, ಈ ಥರ ಒಂದು ಕಾಂಪೋನೆಂಟ್ ಇದೆ, ಇಲ್ಲಿ ನಾವು ಇದು 2D ವ್ಯೂ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಇದು ಸೈಡ್ ವ್ಯೂ, ಇದು ಫ್ರಂಟ್ ವ್ಯೂ. ಇಲ್ಲಿ ನಾವು ಡೈಲ್ ಇಡ್ತೀವಿ, ಇದು ಫಿಲ್ಲರ್, ಇಲ್ಲಿ ಡೈಲ್ ಇಡ್ತೀವಿ. ಇವಾಗ ಡೈಲ್ ಇಟ್ಟು ಈ ಕಾಂಪೋನೆಂಟನ್ನು ನಾವು ಕ್ಲಾಕ್ವೈಸ್ ರೊಟೇಟ್ ಮಾಡ್ತೀವಿ. ಅಥವಾ ಆಂಟಿ ಕ್ಲಾಕ್ವೈಸ್ ರೊಟೇಟ್ ಮಾಡಿದಾಗ ಈ ಒಂದು ಪಾಯಿಂಟಲ್ಲಿ ಈ ಒಂದು ಟೋಟಲ್ ಒಂದು 360 ಡಿಗ್ರಿ ಒಂದು ರೌಂಡು ಚೆಕ್ ಮಾಡಿದಾಗ ನಮಗೆ ಇದು ಟಾಲರೆನ್ಸ್ ಬರಬೇಕು. 0.05 ಒಳಗಡೆ ಬರಬೇಕು. ಮಿನಿಮಮ್ 0.01, ಮ್ಯಾಕ್ಸಿಮಮ್ ಇದು ಬಂದಾಗ ಇದರದ್ದು ಸರ್ಕ್ಯುಲಾರಿಟಿ ಓಕೆ ಇದೆ ಅಂತ. ಅಷ್ಟೇ ಇದರದ್ದು ಒಂದೇ ಪಾಯಿಂಟ್. ಇದು 2D ಡೈಮೆನ್ಷನಿಂಗ್. ಒಂದು ಪಾಯಿಂಟ್ ಇಲ್ಲಿ ಫಿಕ್ಸ್ ಮಾಡ್ತೀವಿ, ಡೈಲನ್ನು ಇಲ್ಲಿ ಹೈಟ್ ಗೇಜ್ ಮುಖಾಂತರ ಫಿಕ್ಸ್ ಮಾಡ್ತೀವಿ. ಇದನ್ನು ಕಾಂಪೋನೆಂಟನ್ನು ವಿ ಬ್ಲಾಕಲ್ಲಿ ಇಟ್ಬಿಟ್ಟು ಅದನ್ನು ರೊಟೇಟ್ ಮಾಡ್ತೀವಿ. ರೊಟೇಟ್ ಮಾಡಿದಾಗ ಇಲ್ಲಿದೆ ನೋಡಿ, ಫಾರ್ ಎಕ್ಸಾಂಪಲ್ ಇದನ್ನು ವಿ ಬ್ಲಾಕಲ್ಲಿ ಇಟ್ಟು ರೊಟೇಟ್ ಮಾಡಿದಾಗ ಡೈಲ್ ಹಿಂಗಿದೆ. ಇವಾಗ ಡೈಲ್ ಈ ಥರ ಇಡ್ತೀವಿ ನಾವು, ಇಟ್ಟು ಈ ಥರ ರೊಟೇಟ್ ಮಾಡಿದಾಗ ಒಂದೇ ಪಾಯಿಂಟ್, ಇದು ಎಲ್ಲಿ ಮೂವ್ ಆಗಲ್ಲ. ಒಂದೇ ಪಾಯಿಂಟಲ್ಲಿ ನಾವು ರೊಟೇಟ್ ಮಾಡಿದಾಗ ಬರುವಂಥ ವ್ಯಾಲ್ಯೂ ನಮಗೆ ವಿತಿನ್ ಟಾಲರೆನ್ಸಲ್ಲಿ ಇದ್ದರೆ ಅದು ಸರ್ಕ್ಯುಲಾರಿಟಿ ಅಷ್ಟೇ. ಸರಿನಾ, ನೆಕ್ಸ್ಟ್ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಹೋಗೋಣ. ಫಾರ್ಮಲ್ಲೇ ಸಿಲಿಂಡ್ರಿಸಿಟಿ. ಇವಾಗ ಫಾರ್ಮ್ ಕ್ಯಾಟಗರಿಯಲ್ಲೇ 4ನೇದು ಬರೋದು ಸಿಲಿಂಡ್ರಿಸಿಟಿ. ಅದರದ್ದು ಸಿಂಬಾಲು ಈ ಥರ ಇರುತ್ತೆ, ಒಂದು ಸರ್ಕಲ್ 2 ಲೈನು. ಸಿಲಿಂಡ್ರಿಸಿಟಿಗೂ ಸರ್ಕ್ಯುಲಾರಿಟಿಗೆ ಸ್ವಲ್ಪ ವ್ಯತ್ಯಾಸ ಇದೆ, ತೋರಿಸ್ತೀನಿ. ಭಾಳ ಈಸಿ ಇದೆ. ಈ ಥರ ಒಂದು ಅದೇ ಕಾಂಪೋನೆಂಟೇ ತೊಗೋತೀನಿ, ಸೇಮು. ಈ ಥರ ಒಂದು ರಾಡ್ ಇದೆ, ಇದು ವಿ ಬ್ಲಾಕಲ್ಲಿ ನಾವು ಇದನ್ನು ಕೂಡಿಸಿದ್ದೀವಿ. ಸರಿನಾ, ಇವಾಗ ನಾವು ಏನು ಮಾಡಿದ್ದೀವಿ, ಸರ್ಕ್ಯುಲಾರಿಟಿಯಲ್ಲಿ ಡೈಲ್ ಇಟ್ಟಿದ್ವಿ, ಒಂದು ಪಾಯಿಂಟಲ್ಲಿ ಇದನ್ನು ಚೆಕ್ ಮಾಡಿದ್ವಿ. ನಮಗೆ ಈ ಥರ ಡ್ರಾಯಿಂಗಲ್ಲಿ ಕೊಟ್ಟಿದ್ದಾನೆ ಅವನು 0.05 ಅಂತ ಈ ಥರ ಕೊಟ್ಟಿದ್ದಾನೆ, ಇಷ್ಟರಲ್ಲಿ ಇರಬೇಕು ಅಂತ. ಇವಾಗ ಸರ್ಕ್ಯುಲಾರಿಟಿಯಲ್ಲಿ ನಾವು ಒಂದೇ ಅಂದರೆ 2D ಡೈಮೆನ್ಷನ್ ಚೆಕ್ ಮಾಡ್ತೀವಿ. ಈ ಟಾಲರೆನ್ಸ್ ಬಂತು, ಓಕೆ, ಬರಲಿಲ್ಲ, ನಾಟ್ ಓಕೆ. ಬಟ್ ಇಲ್ಲೇನಾಗುತ್ತೆ, ಈ ಕಾಂಪೋನೆಂಟನ್ನು ನಾವು ಒಂದು ಫಿನಿಶ್ ಆಗಿದ್ದರೆ ಮೂವ್ ಮಾಡ್ತೀವಿ, ಅಥವಾ ಎರಡು ಮೆಥಡ್ ಇದೆ. ಒಂದು ಡೈಲನ್ನು ಮೂವ್ ಮಾಡ್ತೀವಿ, ಇಲ್ಲಿಂದ ಇಲ್ಲಿವರೆಗೂ ಮೂವ್ ಮಾಡ್ತೀವಿ, ಅದು ಇಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಇಲ್ಲಿ ಬಂದು ನಿಂತ್ಕೊಂಡಾಗ ಅಂದರೆ ಟೋಟಲ್ ಈ ಥರ 3Dಯಲ್ಲಿ ನಾವು ಚೆಕ್ ಮಾಡಿದಾಗ ಇದರದ್ದು ಸಿಲಿಂಡ್ರಿಸಿಟಿ ವಿತಿನ್ ಟಾಲರೆನ್ಸ್ ಅಂದರೆ 0.01ಇಂದ 0.05 ಅಂದರೆ ಅದರದ್ದು ಸಿಲಿಂಡ್ರಿಸಿಟಿ ಓಕೆ ಇದೆ ಅಂತ, ಇಲ್ಲಾಂದರೆ ನಾಟ್ ಓಕೆ ಅಂತ. 0.06 ಮೇಲೆ ಬಂದರೆ ನಾಟ್ ಓಕೆ ಅಂತ, ಅಷ್ಟೇ ಸಿಲಿಂಡ್ರಿಸಿಟಿ. ಸರಿನಾ, ಫಾರ್ಮಲ್ಲಿ ಟೋಟಲ್ 4 ಆಯಿತು. ಅದರಲ್ಲಿ ಯಾವುದೇ ಥರದ್ದು ಟಾಟಮ್ ಲೈನ್, ರೆಫರೆನ್ಸ್ ಲೈನ್ ಬೇಕಾಗಿಲ್ಲ ನಿಮಗೆ. ಟಾಟಮ್ ಲೈನು ನೆಕ್ಸ್ಟ್ ಪ್ರೊಫೈಲಲ್ಲಿ, ಓರಿಯೆಂಟೇಷನಲ್ಲಿ, ಲೊಕೇಶನಲ್ಲಿ, ರನ್ಔಟಲ್ಲಿ ಈಸಿಯಾಗಿ ತಿಳಿಸ್ತಾ ಹೋಗ್ತೀನಿ.
ಇವಾಗ ಎರಡನೇ ಕ್ಯಾಟಗರಿ ಪ್ರೊಫೈಲಲ್ಲಿ ನಿಮಗೆ ಫಸ್ಟ್ ಒಂದು ಬರುತ್ತೆ ಪ್ರೊಫೈಲ್ ಆಫ್ ಎ ಲೈನ್. ಪ್ರೊಫೈಲ್ ಆಫ್ ಎ ಲೈನ್ ನೋಡಿ, ಸಿಂಬಲ್ ಅದರದ್ದು ಈ ಥರ ಇದೆ. ಇವಾಗ ನಿಮ್ಗೆ ಇದನ್ನು 3D ಅಲ್ಲಿ ತೋರಿಸ್ತೀನಿ. ಈ ಥರ ಒಂದು ಕಾಂಪೋನೆಂಟ್ ಇದೆ, ನಮಗೆ ಅವನು ಇದನ್ನು ಚೆಕ್ ಮಾಡೋಕ್ಕೆ ಹೇಳಿದ್ದಾನೆ. ಸರ್ಫೇಸ್ ಆಫ್ ಎ ಲೈನ್, ಯಾವುದಾದ್ರೂ ಒಂದು ಪಾಯಿಂಟಲ್ಲಿ ಒಂದು ಲೈನನ್ನು ಪ್ರೊಫೈಲ್ ಆಫ್ ಎ ಲೈನನ್ನು ಚೆಕ್ ಮಾಡಿ. ಈ ಪ್ರೊಫೈಲದ್ದು ಒಂದು ಪಾಯಿಂಟಲ್ಲಿ ಒಂದು ಲೈನನ್ನು ಚೆಕ್ ಮಾಡಿ ಅಂತ. ಇವಾಗ ನೋಡಿ ಇದು ಯಾವ ಶೇಪ್ ಇದೆ, ಇದಕ್ಕೆ ಏನು ಮಾಡ್ತೀವಿ, ಇದರದೇ ಆದಂಥ ಕೆಲವೊಂದಿಷ್ಟು ಬ್ಲಾಕ್ಸು ಅಥವಾ ಜಿಗ್ಸ್ ಆ್ಯಂಡ್ ಫಿಕ್ಚರ್ಸು ಏನೋ ಒಂದು ಹಾಕ್ಬಿಟ್ಟು, ನಾವು ರೆಗ್ಯುಲರಾಗಿ ಮ್ಯಾನುಫ್ಯಾಕ್ಚರರ್ಸ್ ಇದ್ದರೆ ಅವ್ರಿಗೆ ಅದಕ್ಕೆ ಆದಂಥ ಒಂದು ಜಿಗ್ಸ್ ಫಿಕ್ಚರ್ಸ್ ರೆಡಿ ಮಾಡಿ ಅದನ್ನು ಫಿಕ್ಸ್ ಮಾಡಿರ್ತಾರೆ. ನಾವೇನಿಲ್ಲ, ಸಿಂಪಲ್ಲು ಒಂದು ಡೈಲನ್ನು ಇಲ್ಲಿ ಇಡಬೇಕು. ಒಂದು ಡೈಲನ್ನು ಇಲ್ಲಿ ಇಟ್ಬಿಟ್ಟು ಇದರದ್ದು ಒಂದು ಮಾಸ್ಟರ್ ಗೇಜ್ ಇರುತ್ತೆ. ಸೇಮ್ ಮಾಸ್ಟರ್ ಗೇಜು ಈ ಕಾಂಪೋನೆಂಟ್ ಏನಿದೆ ಅದೇ ಥರ ಒಂದು ಮಾಸ್ಟರ್ ಗೇಜು ಇಲ್ಲಿರುತ್ತೆ. ಡೈಲು ಕೂಡ ಇಲ್ಲಿರುತ್ತೆ. ಈ ಡೈಲು ಎಕ್ಸಾಕ್ಟಾಗಿ ಈ ಮಾಸ್ಟರ್ ಗೇಜಲ್ಲಿ ಬರೋ ಟಾಲರೆನ್ಸಲ್ಲಿ ಅವನು ಈ ಟಾಲರೆನ್ಸ್ ಬರೋ ಥರ, ಇವಾಗ ಪ್ರೊಫೈಲ್ ಆಫ್ ಎ ಲೈನ್ ಸಿಂಬಾಲು 0.05. ನಾನು ಎಲ್ಲದಕ್ಕೂ 0.05 ಆ ಥರ ತೊಗೋತಾ ಇದ್ದೀನಿ. ಅವರು ಕಂಪ್ನಿಯವ್ರು ಯಾವ ಥರ ಕೊಡ್ತಾರೆ ಅದ್ರ ಮೇಲೆ ಹೋಗುತ್ತೆ, ಸರಿನಾ? ಅದಕ್ಕೆ ಇವಾಗ ನೋಡಿ, ಈ ಮಾಸ್ಟರ್ ಗೇಜು ಮೂವ್ ಆದಾಗ ಇದು ಮೂವ್ ಆಗುತ್ತೆ. ಇದ್ರದ್ದು ರೀಡಿಂಗ್ 0.05 ಒಳಗಡೆ ಇದು ಮಾಸ್ಟರ್ ಗೇಜ್ ಸೆಟ್ ಆಗಿರುತ್ತೆ. ಇದು ಬಂದಾಗ ಇದು ಕೂಡ ಅಷ್ಟೇ ಬಂದರೆ ಈ ಕಾಂಪೋನೆಂಟ್ ಓಕೆ ಇದೆ ಅಂತ, ಅಂದರೆ ಅದ್ರದ್ದು ಪ್ರೊಫೈಲ್ ಆಫ್ ಎ ಲೈನ್ ಓಕೆ ಇದೆ ಅಂತ. ಇದು ಬಟ್ ಒಂದೇ ಲೈನಲ್ಲಿ ಮೂವ್ ಆಗ್ತಾ ಇದೀವಿ ನಾವು, ಆಯಿತಾ? ಅದೇ ಥರ ಪ್ರೊಫೈಲ್ ಆಫ್ ಎ ಸರ್ಫೇಸ್ದು ಜಾಸ್ತಿ ವ್ಯತ್ಯಾಸ ಇಲ್ಲ. ನಾನು ನಿಮ್ಗೆ ಇವಾಗ ಇದ್ರದ್ದು ಮುಗಿತಾ ವಿತಿನ್ ಟಾಲರೆನ್ಸಲ್ಲಿ ಬಂದರೆ ಈ ಪ್ರೊಫೈಲ್ ಆಫ್ ಎ ಲೈನ್ ಓಕೆ ಇದೆ ಅಂತ. ಪ್ರೊಫೈಲ್ ಆಫ್ ಸರ್ಫೇಸ್ ಏನು ಜಾಸ್ತಿ ಡಿಫ್ರೆನ್ಸ್ ಇಲ್ಲ. ಪ್ರೊಫೈಲ್ ಆಫ್ ಎ ಸರ್ಫೇಸು ಪ್ರೊಫೈಲಲ್ಲಿ ಬರುವಂಥದ್ದು ಎರಡನೇ ಕ್ಯಾರೆಕ್ಟರಿಸ್ಟಿಕ್ಸು. ಪ್ರೊಫೈಲ್ ಆಫ್ ಎ ಸರ್ಫೇಸದ್ದು ಸಿಂಬಾಲು ಈ ಥರ ಇರುತ್ತೆ, ಏನಿಲ್ಲ ಒಂದು ಲೈನ್. ಅಂದರೆ ಇದನ್ನು ನಾವು ಒಂದು ಪಾಯಿಂಟಲ್ಲಿ ಚೆಕ್ ಮಾಡ್ದಂಗೆ ಇದನ್ನು 2-3 ಪಾಯಿಂಟಲ್ಲಿ ಚೆಕ್ ಮಾಡ್ತಾರೆ. ಅದೇ ಥರ ಈ ಮಾಸ್ಟರ್ ಗೇಜದು ಡೈಲು ಕೂಡ 2-3 ಕಡೆ ಮೂವ್ ಆಗಿರುತ್ತೆ. 2-3 ಕಡೆ ಮೂವ್ ಆದಾಗ ಈ ವ್ಯಾಲ್ಯೂ ಇಷ್ಟು ಬಂದರೆ ವಿತಿನ್ 0.05 ಒಳಗಡೆ ಬಂದರೆ ಪ್ರೊಫೈಲ್ ಆಫ್ ಎ ಸರ್ಫೇಸ್ ಕೂಡ ಓಕೆ. ಬರಲಿಲ್ಲ ಅಂದರೆ ಅದರದ್ದು ಪ್ರೊಫೈಲದ್ದು ಸರ್ಫೇಸು ಔಟ್ ಆಗಿದೆ ಅಂತ ಅಂದರೆ ನಾಟ್ ಓಕೆ ಅಂತ ಇಷ್ಟೇ. ಇದು ಪ್ರೊಫೈಲ್ ಆಫ್ ಎ ಲೈನು, ಪ್ರೊಫೈಲ್ ಆಫ್ ಎ ಸರ್ಫೇಸ್ ಭಾಳ ಕಾಂಪ್ಲಿಕೇಟೆಡ್ ಪಾರ್ಟ್ಸ್ಗಳಲ್ಲಿ ಯೂಸ್ ಮಾಡ್ತಾರೆ. ಅದು ನಿಮಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಗೊತ್ತಾಗುತ್ತೆ. ಇವಾಗ ನಾವು ನೆಕ್ಸ್ಟ್ ಕ್ಯಾಟಗರಿ ನೋಡಿ, ಫಾರ್ಮು ಪ್ರೊಫೈಲ್ ಎರಡಾಯಿತು. ಇದಕ್ಕೆ ಇನ್ನೊಂದು ಹೇಳ್ತೀನಿ, ಪ್ರೊಫೈಲ್ಗೆ ಡಾಟಮ್ ಲೈನ್ ಕೇಳಬಹುದು, ಕೇಳದೇನೂ ಇರ್ಬೋದು. ಹೇಗೆ ಅಂತಂದರೆ, ಇವಾಗ ಈ ಕಾಂಪೋನೆಂಟ್ ಇದೆಯಲ್ಲ, ಈ ಕಾಂಪೋನೆಂಟ್ದು ಇದ್ರದ್ದು ಪಿ ಆಫ್ ಅಂದರೆ ಸಿಂಬಲ್ ಈ ಥರ ಹಾಕಿದ್ದಾನೆ. ಇದಕ್ಕೆ ನಿಮ್ಗೆ ತೋರಿಸ್ತೀನಿ ಡ್ರಾಯಿಂಗ್ ಹೆಂಗಿರುತ್ತೆ ಅಂದರೆ, 2Dಯಲ್ಲಿ ಇದ್ರದ್ದು ಡ್ರಾಯಿಂಗ್ ಈ ಥರ ಇದೆ. 2Dಯಲ್ಲಿ ಇದ್ರದ್ದು ಡ್ರಾಯಿಂಗ್ ಈ ಥರ ಇದೆ 2Dಯಲ್ಲಿ, ಹೌದಾ? ಫ್ರಂಟಲ್ಲಿ ಈ ಥರ ಇದೆ. ಇವಾಗ ನಮಗೇನು ಮಾಡ್ತಾನವನು, ಈ ಥರ ಕೊಟ್ಬಿಟ್ಟು ಪ್ರೊಫೈಲ್ ಆಫ್ ಎ ಸರ್ಫೇಸ್ನೇ ತೊಗೋತೀನಿ ನಾನು ಎಕ್ಸಾಂಪಲ್ಲು. 0.05 ವಿತ್ ರೆಸ್ಪೆಕ್ಟ್ ಟು ಎ ಅಂತ ಕೊಡ್ತಾನೆ. ಇದು ಎ, ಇದು ಇದೆಯಲ್ಲ, ಇದು ಎ. ಇದು ಕೊಡ್ಲೂಬೋದು, ಕೊಡದೇನೂ ಇರ್ಬೋದು. ಕೊಡಲಿಲ್ಲ ಅಂದರೆ ಮಾಮೂಲಿ ನಾವು ಅದರದ್ದೇ ಆದಂಥ ಫಿಕ್ಚರ್ಸು ಇದು ಹಾಕ್ಬಿಟ್ಟು ಅದನ್ನು ಆ ಪ್ರೊಫೈಲ್ ಚೆಕ್ ಮಾಡಬೇಕು. ಕೊಟ್ಟರೆ ನಾವು ಇದನ್ನೇ ಅದ್ರದ್ದು ರೆಫರೆನ್ಸ್ ಪಾಯಿಂಟಾಗಿ ಇಟ್ಕೊಂಡು ಅದನ್ನೇ ಬೇಸ್ ಮಾಡಿಕೊಂಡು ನಾವು ಈ ಮಾಸ್ಟರ್ ಗೇಜನ್ನು ಯೂಸ್ ಮಾಡಿಕೊಂಡು ಅದರದ್ದು ಟಾಲರೆನ್ಸನ್ನು ಫೈಂಡ್ ಔಟ್ ಮಾಡಬೇಕು. ಆವಾಗಲೇ ಆ ಕಾಂಪೋನೆಂಟ್ ಓಕೆ ಆಗುತ್ತೆ. ಓಕೆ, ನೆಕ್ಸ್ಟ್ ಒಂದು ಬಂದುಬಿಟ್ಟು ಓರಿಯೆಂಟೇಷನಲ್ಲಿ ಫಸ್ಟ್ ಒಂದು ಬರೋದು ಆ್ಯಂಗ್ಯುಲಾರಿಟಿ. ಅದರದ್ದು ಸಿಂಬಲ್ ಈ ಥರ ಇರುತ್ತೆ. ಇವಾಗ ನೋಡಿ, ಒಂದು ಕಾಂಪೋನೆಂಟನ್ನು ನಾವು ಈ ಥರ ಇರುತ್ತೆ, ಇದರದ್ದು ಆ್ಯಂಗಲ್ಲು ಇದ್ರದ್ದು ಆ್ಯಂಗಲ್ಲು 60 ಡಿಗ್ರಿ ಕೊಟ್ಟಿದ್ದಾನೆ. ವಿತ್ ರೆಸ್ಪೆಕ್ಟು ಈ ಥರ ಒಂದು ಬಾಕ್ಸಲ್ಲಿ ನಿಮಗೆ ಕೊಡ್ತಾನೆ. ಏನು ಆ್ಯಂಗ್ಯುಲಾರಿಟಿ ಸಿಂಬಾಲು 0.05 ವಿತ್ ರೆಸ್ಪೆಕ್ಟ್ ಟು ಎ. ಅಂದರೆ ಇದರ ರೆಸ್ಪೆಕ್ಟಲ್ಲಿ ಇದರದ್ದು ವ್ಯಾಲ್ಯೂಸ್ ಇದೆಯಲ್ಲ 0.05 ಒಳಗಡೆ ಬರಬೇಕು. ಇದನ್ನು ಯಾವ ಥರ ನೀವು ಮೇಜರ್ ಮಾಡ್ತೀರಿ? ಇದನ್ನೇನು ಮಾಡ್ಕೋಬೇಕು, ಫಸ್ಟು ತೋರಿಸ್ತೀನಿ ಯಾವ ಥರ ಅಂತ. ಇಲ್ಲಿ ನೀವು ಸೈನ್ ಬಾರ್ಗಳನ್ನು ಇಟ್ಬಿಟ್ಟು ಕೆಲವೊಂದಿಷ್ಟು ಫಿಕ್ಚರ್ಸ್ಗಳನ್ನು ಇಟ್ಬಿಟ್ಟು ಇದನ್ನು ಈ ಸರ್ಫೇಸ್ ಪ್ಲೇಟಿಗೆ ಮ್ಯಾಚ್ ಆಗೋ ಥರ ಪ್ಯಾರಲಾಗಿ ಮಾಡ್ಕೋತೀರಿ. 2-3 ಪಾಯಿಂಟಲ್ಲಿ ಮಾಡ್ಕೊಂಡಾಗ ನೀವು ಡೈಲ್ ಇಟ್ಬಿಟ್ಟು ಚೆಕ್ ಮಾಡ್ತೀರಿ. ಡೈಲ್ ಇಟ್ಬಿಟ್ಟು ಚೆಕ್ ಮಾಡಿದ್ದು ವ್ಯಾಲ್ಯೂ ಇದೆಯಲ್ಲ, ಅದು ನಮಗೆ ಈ ವ್ಯಾಲ್ಯೂವಲ್ಲಿ ಬರಬೇಕು.
0.05 ಇದ್ರ ಒಳಗಡೆ ಇರಬೇಕು. ಅದೇ ಆಂಗ್ಯುಲಾರಿಟಿ. ಇಲ್ಲಿ ನಿಮಗೆ ಆ್ಯಂಗಲ್ ಕೇಳಿಲ್ಲ, ಅವನು 60 ಡಿಗ್ರಿ ಆ್ಯಂಗಲ್ ಕೇಳಿದ್ದಾನೆ. ಆ 60 ಡಿಗ್ರಿ ಆ್ಯಂಗಲನ್ನು ಮ್ಯಾಚ್ ಮಾಡಿಕೊಂಡು ನೀವು ಈ ಸರ್ಫೇಸದ ವ್ಯಾಲ್ಯೂ ಇದರಲ್ಲಿ ಬರೋ ಥರ ಮಾಡಿದ್ರೆ ವಿತ್ ರೆಸ್ಪೆಕ್ಟ್ ಟು ಎ, ದಟ್ ಈಸ್ ಆಂಗ್ಯುಲಾರಿಟಿ. ಅವಾಗ ನಿಮ್ಗೆ ಈ ವ್ಯಾಲ್ಯೂ ಬಂದರೆ ಇದ್ರದ್ದು ಆಂಗ್ಯುಲಾರಿಟಿ ಓಕೆ ಇದೆ ಅಂತ, ಬರಲಿಲ್ಲ ಅಂದರೆ ಔಟ್ ಆಗಿದೆ ಅಂತ. ಸರಿನಾ? ಇದು ಆಂಗ್ಯುಲಾರಿಟಿ. ಇವಾಗ ಓರಿಯೆಂಟೇಷನಲ್ಲಿ ಎರಡನೇದು ಪರ್ಪೆಂಡಿಕ್ಯುಲಾರಿಟಿ. ಸರಿನಾ? ಅದಕ್ಕೆ ಹೋಗೋಣ. ಓರಿಯೆಂಟೇಷನಲ್ಲಿ ಎರಡನೇದು ಬಂದ್ಬಿಟ್ಟು ಪರ್ಪೆಂಡಿಕ್ಯುಲಾರಿಟಿ. ನೋಡಿ, ಪರ್ಪೆಂಡಿಕ್ಯುಲಾರಿಟಿ ಸಿಂಬಾಲು ಈ ಥರ ಇರುತ್ತೆ. ಇವಾಗ ಒಂದು ಕಾಂಪೋನೆಂಟ್ ಇದೆ, ಅವನು ಕೇಳಿದೆ ಇದು ವಿತ್ ರೆಸ್ಪೆಕ್ಟ್ ಟು ಎ. ಡಾಟಮ್ ಲೈನ್ ಅಂದರೆ ಗೊತ್ತಾಗ್ತಾ ಇದೆಯಲ್ಲ, ಇದೇ ಡಾಟಮ್ ಲೈನು. ಇದರ ರೆಸ್ಪೆಕ್ಟಲ್ಲಿ ಅದನ್ನು ಚೆಕ್ ಮಾಡಿ ಅಂತ. ವಿತ್ ರೆಸ್ಪೆಕ್ಟ್ ಟು ಎ ಇದು 90 ಡಿಗ್ರಿ ಇರಬೇಕು ಅಂತ ಕೇಳಿದ ಅವನು. ನಿಮಗೆ ಈ ವ್ಯಾಲ್ಯೂ ಇದೆಯಲ್ಲ 90 ಡಿಗ್ರಿ, ನಿಮಗೆ ಬಾಕ್ಸ್ ಹಾಕಿ ತೋರಿಸ್ತೇನೆ. ಇವಾಗ ಬಾಕ್ಸ್ ಈ ಥರ ಇರುತ್ತೆ. ಆಂಗ್ಯುಲಾರಿಟಿ ಸಿಂಬಾಲು 0.05 ವಿತ್ ರೆಸ್ಪೆಕ್ಟ್ ಟು ಎ. ಇವಾಗ ಇದನ್ನು ನೀವು ಚೆಕ್ ಮಾಡಿದಾಗ ಇದ್ರದ್ದು ಒಂದು ಈ ವ್ಯಾಲ್ಯೂ ಇದನ್ನು ತೆಗಿತೀನಿ ಈಜಾಗಿದೆ ಅಂತ. ಇಲ್ಲಿ ಡೈಲ್ ಇಟ್ಬಿಟ್ಟು, ಡೈಲನ್ನು ಈ ಥರ ಇಟ್ಬಿಟ್ಟು ನೀವು ಇದನ್ನು ಇಲ್ಲಿಂದ ಇಲ್ಲಿವರೆಗೂ ಮೂವ್ ಮಾಡಿದಾಗ, ಅಥವಾ ಇಲ್ಲಿಂದ ಇಲ್ಲಿವರೆಗೂ ಮೂವ್ ಮಾಡಿದಾಗ ಇದು 0.05 ಒಳಗಡೆ ಬರಬೇಕು. ವಿತ್ ರೆಸ್ಪೆಕ್ಟ್ ಟು ಎ ಅಂತಂದರೆ ಇದನ್ನು ಬೇಸ್ ಆಗಿ ಇಟ್ಕೊಳ್ಳೋದು, ಇದನ್ನು ರೆಫರೆನ್ಸ್ ಆಗಿ ಇಟ್ಕೊಳ್ಳೋದು. ಈ ಒಂದು ಬೇಸನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ನಾವು ಇದ್ರದ್ದು 90 ಡಿಗ್ರಿನ ಚೆಕ್ ಮಾಡಿದಾಗ ನಾವು ಇದ್ರದ್ದು ವ್ಯಾಲ್ಯೂ ಬರುತ್ತೆ. ಇಲ್ಲಿ ಡಿಗ್ರಿ ಚೆಕ್ ಮಾಡಲ್ಲ ನಾವು, ಟಾಲರೆನ್ಸ್ ಬಂದುಬಿಟ್ಟು ನಾವು ಮೈಕ್ರಾನ್ಸಲ್ಲೇ ಚೆಕ್ ಮಾಡೋದು, ಮೈಕ್ರಾನ್ಸಲ್ಲೇ. ಬಟ್ ನಿಮ್ಗೆ ಇದು ಸರ್ಫೇಸು ಫುಲ್ ಫ್ಲ್ಯಾಟ್ ಇದೆ ಅಂದಾಗಲೇ ಇದು ನಿಮಗೆ 0. ಎಲ್ಲ ಕಡೆಯೂ ಈ ಒಂದು ರೀಡಿಂಗಲ್ಲಿ ಬರುತ್ತೆ. ಅಕಸ್ಮಾತ್ ಇದು ಕ್ರಾಸ್ ಇದ್ದರೆ, ಅಕಸ್ಮಾತ್ ಈ ಥರ ಹಿಂಗೆ ಕ್ರಾಸ್ ಇದ್ದರೆ ಆ ವ್ಯಾಲ್ಯೂ ನಿಮ್ಗೆ ಬರೋದೇ ಇಲ್ಲ. ಅವಾಗ ಬರಲಿಲ್ಲ ಅಂದರೆ ಎಲ್ಲೋ ಒಂದು ಕಡೆ 0.1 ಬಂದುಬಿಡುತ್ತೆ, ಅಥವಾ 0.5 ಬಂದುಬಿಡುತ್ತೆ. ಅವಾಗ ಅದು 90 ಡಿಗ್ರಿ ಇಲ್ಲ ಅಂತ ಕನ್ಫರ್ಮ್. ನಿಮಗೆ ಈ ಜಾಮೆಟ್ರಿಕಲ್ ಫಿಗರ್ದು ಈ ಒಂದು ಶೇಪ್ ಗೊತ್ತಾಗೋಕ್ಕೇ ಇವೆಲ್ಲ ಯೂಸ್ ಮಾಡೋದು. ಪರ್ಪೆಂಡಿಕ್ಯುಲಾರಿಟಿ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಬಂದುಬಿಟ್ಟು ನಮ್ಮದು ಪ್ಯಾರಲಲಿಸಮ್. ಓರಿಯೆಂಟೇಷನಲ್ಲೇ ಮೂರನೇದು ಬಂದುಬಿಟ್ಟು ಓರಿಯೆಂಟೇಷನಲ್ಲೇ ಮೂರನೇದು ಬಂದುಬಿಟ್ಟು ಪ್ಯಾರಲಲಿಸಮ್. ಅದ್ರದ್ದು ಸಿಂಬಾಲು ಎರಡು ಸ್ಟ್ರೈಟ್ ಲೈನು ಕ್ರಾಸ್ ಆಗಿರುತ್ತೆ. ನೋಡಿ ಇಲ್ಲಿದೆ. ಸರಿನಾ? ನಿಮ್ಗೆ ನೋಡಿ ಇನ್ನೊಂದು ಸರಿ ನೆನಪಿಸ್ತೀನಿ. ನಾನು ಫಾರ್ಮಲ್ಲಿ ಯಾವುದೇ ಥರದ್ದು ಡಾಟಮ್ ಲೈನ್ ಯೂಸ್ ಆಗಲ್ಲ. ಅದೇ ನಾನು ನಿಮ್ಗೆ ಈ ಥರ ಹಾಗೆ ಇದು ಹೇಳಿದ್ನಲ್ಲ, ರೆಫರೆನ್ಸ್ ಟು ಎ ಅಂತ, ರೆಸ್ಪೆಕ್ಟ್ ಟು ಎ ಅಂತ, ಈ ಥರದ್ದು ಯಾವುದೇ ಡಾಟಮ್ ಲೈನ್ಗಳು ಬರಲ್ಲ. ಆಮೇಲೆ ಪ್ರೊಫೈಲಲ್ಲಿ ಬರ್ಬೋದು, ಕೊಡದೇನೂ ಇರ್ಬೋದು ಡಾಟಮ್ ಲೈನು. ಓರಿಯೆಂಟೇಷನಲ್ಲಿ ಬೇಕೇ ಬೇಕು, ಲೊಕೇಶನಲ್ಲಿ ಬೇಕು, ರನ್ ನೋಟಲ್ಲಿ ಬೇಕು. ಕೆಲವೊಂದಿಷ್ಟು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಎಲ್ಲೆಲ್ಲಿ ಬೇಕು ಎಲ್ಲೆಲ್ಲಿ ಬೇಡ ಅಂತ, ನೀವು ಅರ್ಥ ಆಗುತ್ತೆ. ಇವಾಗ ನೋಡಿ ಪ್ಯಾರಲಲಿಸಮು ನಾನು ನಿಮ್ಗೆ ಆಗಲೇ ಫ್ಲ್ಯಾಟ್ನೆಸ್ಸಲ್ಲಿ ತೋರಿಸಿದೆ. ಇವಾಗ ಈ ಥರ ಒಂದು ಕಾಂಪೋನೆಂಟ್ ಇದೆ, ಡೈಮೆನ್ಷನ್ಸ್ ಕೊಟ್ಟಿದ್ದಾನೆ. ಪ್ಯಾರಲಲಿಸಮ್ ಸಿಂಬಲು 0.05 ವಿತ್ ರೆಸ್ಪೆಕ್ಟ್ ಟು ಎ. ಏನೇ ಬರಬೇಕಂತಲ್ಲ, ಭಾಳ ಕಾಂಪ್ಲಿಕೇಟೆಡ್ ಹೆಂಗಿದ್ರೆ ಎ ಬಿ ಸಿ ಅಂತ ಬರ್ತವೆ. ಡಾಟಮ್ ಲೈನ್ಗಳು ಏನೇ ಇರಬೇಕಂತ ಏನಿಲ್ಲ. ಇವಾಗ ಏನು ಮಾಡ್ತಾನೆ, ಈ ಕೊಟ್ಟಿದ್ದಾನಲ್ವಾ, ಇವಾಗ ವಿತ್ ರೆಸ್ಪೆಕ್ಟ್ ಟು ಎ ಯಾವುದು ಎ ಇದನ್ನು ಕೊಡ್ತಾನೆ. ಯಾವುದಾದ್ರೂ ಕೊಡ್ಬೋದು ಅವನು. ಇದನ್ನು ಕೊಟ್ಟರೆ ಇದನ್ನು ಚೆಕ್ ಮಾಡಬೇಕು ನಾವು. ಇವಾಗ ಅವನು ಇದನ್ನು ಕೊಟ್ಟವನೆ. ವಿತ್ ರೆಸ್ಪೆಕ್ಟ್ ಟು ಎ ಅಂದರೆ ಇದರ ರೆಫರೆನ್ಸಲ್ಲಿ ಇದರ ಸರ್ಫೇಸನ್ನು ನಾವು ಚೆಕ್ ಮಾಡಿದಾಗ ಬರುವಂಥ ವ್ಯಾಲ್ಯೂ ಇದೆಯಲ್ಲ, ಬಂದರೆ ಅದು ಪ್ಯಾರಲಲಿಸಮ್ ಆಗುತ್ತೆ. ಬರಲಿಲ್ಲ ಅಂದರೆ ಅದು ಪ್ಯಾರಲಲಿಸಮ್ ಔಟ್ ಇದೆ ಅಂತ. ಇವಾಗ ನಾನು ಇದನ್ನು ಇದು ಕೂಡ ಮಷಿನಿಂಗ್ ಆಗಿದೆ, ಇದು ಕೂಡ ಮಷಿನಿಂಗ್ ಆಗಿದೆ. ಇದನ್ನು ಸರ್ಫೇಸ್ ಪ್ಲೇಟಲ್ಲಿ ಇರ್ತೀನಿ, ಇದನ್ನು ಡೈಲಲ್ಲಿ ಹಾಕಿಬಿಟ್ಟು 2-3 ಪಾಯಿಂಟಲ್ಲಿ ಇದನ್ನು ಮೂವ್ ಮಾಡ್ತೀನಿ. 3Dಯಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ, 3Dಯಲ್ಲಿ ತೋರಿಸ್ತೀನಿ. ಇವಾಗ ಡೈಲನ್ನು ಇಲ್ಲಿಡ್ತೀವಿ. ಇದನ್ನು ಆ ಕಡೆ ಈ ಕಡೆ ಮೂವ್ ಮಾಡಿದಾಗ ಈ ಟಾಲರೆನ್ಸ್ ಬಂದರೆ ನಮಗೆ ಇದು ಓಕೆ ಇದೆ ಅಂತ. ಬರಲಿಲ್ಲ ಅಂದರೆ ನಾಟ್ ಓಕೆ, ರಿಜೆಕ್ಟ್. ಅಷ್ಟೇ ಪ್ಯಾರಲಲಿಸಮ್ಗೂ ಫ್ಲ್ಯಾಟ್ನೆಸ್ಗೂ ವ್ಯತ್ಯಾಸ. ಡಾಟಮ್ ಲೈನ್ ಕೊಟ್ಟಿದ್ದಾನೆ ಅದಕ್ಕೆ ಡಾಟಮ್ ಲೈನ್, ಈ 4ಕ್ಕೂ ಡಾಟಮ್ ಲೈನ್ ಇರಲ್ಲ. ಪ್ಯಾರಲಲಿಸಮ್ ಅರ್ಥ ಆಗಿದೆ ಅನ್ಕೋತೀನಿ. ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ಸ್ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಲೊಕೇಶನ್ನು, 4ನೇ ಕ್ಯಾಟಗರಿ. ಲೊಕೇಶನಲ್ಲಿ ಫಸ್ಟ್ ಒನ್ ಬಂದುಬಿಟ್ಟು ಪೊಸಿಷನ್. ನೋಡಿ, ಇದಕ್ಕೂ ಕೂಡ ಡಾಟಮ್ ಲೈನ್ ಇರುತ್ತೆ, ಲೊಕೇಶನ್ಗೂ ಕೂಡ ಡಾಟಮ್ ಲೈನ್ ಇದ್ದೇ ಇರುತ್ತೆ. ಇವಾಗ ಒಂದು ಬ್ಲಾಕ್ ಇದೆ, ಇಲ್ಲಿ 2 ಹೋಲ್ ಇದೆ. ಹೌದಾ? ಇಲ್ಲೇನು ಮಾಡ್ತಾನೆ, ಈ ಒಂದು ಡಿಸ್ಟೆನ್ಸ್ ಕೊಡ್ತಾನೆ 10 mm ಅನ್ಕೊಳ್ಳಿ. ಹೌದಾ? ಇದಕ್ಕೆ CD ಅಂತೀವಿ ನಾವು, ಸೆಂಟ್ರಿ ಡಿಸ್ಟೆನ್ಸ್ ಅಂತೀವಿ. ಇದಕ್ಕೆ CD ಅಂತೀವಿ.
ಸಿ ಡಿ. ಇನ್ನೊಂದು ಕೇಳಿರ್ಬೋದು ನೀವು PCD, ಅದು ತೋರಿಸಿ ನನಗೆ. ಮೋರ್ ದೆನ್ 2 ಹೋಲ್ಸ್ ಇದ್ದರೆ ಅದು PCD ಅಂತಾರೆ. ಇವಾಗ ಏನು ಮಾಡ್ತಾನೆ, ಒಂದು ಬ್ಲಾಕಲ್ಲಿ ಈ ಥರ ಕೊಡ್ತಾನೆ ನಿಮಗೆ. ಈ ಥರ ಕೊಟ್ಬಿಟ್ಟು ಲೊಕೇಶನ್ ಸಿಂಬಲ್ ಹಾಕ್ತಾನೆ. ಲೊಕೇಶನ್ ಸಿಂಬಲು 0.05, ಆಮೇಲೆ ವಿತ್ ರೆಸ್ಪೆಕ್ಟ್ ಟು ಎ ಅಂತ ಕೊಡ್ತಾನೆ. ಇವಾಗ ನಮಗೆ ವಿತ್ ರೆಸ್ಪೆಕ್ಟ್ ಟು ಎ ಇದನ್ನು ಕೊಟ್ಟ ಅಂದ್ಕೊಳ್ಳಿ. ವಿತ್ ರೆಸ್ಪೆಕ್ಟ್ ಟು ಎ ಇದನ್ನು ಕೊಟ್ಟರೆ ನಮಗೆ ಈ ಡಿಸ್ಟೆನ್ಸ್ ಇದೆಯಲ್ಲ, ಈ ಡಿಸ್ಟೆನ್ಸು ಇಲ್ಲಿಂದ ಇಲ್ಲಿಗೆ ಈ ಟಾಲರೆನ್ಸಲ್ಲಿ ಬರಬೇಕು. 10 ಇದೆ ಅಂತಂದರೆ ನೀವು ಅದರದ್ದು ವ್ಯಾಲ್ಯೂ ತೆಗೆದಾಗ, ಕ್ಯಾಲ್ಕುಲೇಟ್ ಮಾಡಿದಾಗ ಈ ಟಾಲರೆನ್ಸಲ್ಲಿ ಅದು ಬರಬೇಕು. ನೀವು ಅದನ್ನು ವರ್ನಿಯರ್ ತೊಗೊಂಡು ಚೆಕ್ ಮಾಡ್ತಿರೋ ಅಥವಾ ಬೇರೆ ಇನ್ಸ್ಟ್ರೂಮೆಂಟ್ಗಳು, ಬೋರ್ ಗೇಜ್ಗಳನ್ನು ಯೂಸ್ ಮಾಡ್ಕೊಂಡು ಅದನ್ನು ಕ್ಯಾಲ್ಕುಲೇಟ್ ಮಾಡ್ತಿರೋ, ಅದು ನಿಮಗೆ ಈ ಟಾಲರೆನ್ಸಲ್ಲಿ ಈ ಹೋಲ್ದು ಡಿಸ್ಟೆನ್ಸ್ ಇರಬೇಕು. ಅದೇ ಪೊಸಿಷನ್. ಆ ಒಂದು ಪೊಸಿಷನಲ್ಲಿ ಶಿಫ್ಟ್ ಆಗಬಾರ್ದು ಅಂತ, ಅದು ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗಬಾರ್ದು ಅಂತ ಅಷ್ಟೇ. ಇವಾಗ ಇದು 10 ಇದೆ, 9.5 ಬಂದುಬಿಡ್ತಪ್ಪ, ಆವಾಗ ಶಿಫ್ಟ್ ಆಗಿದೆ ಅಂತ. ಅದಕ್ಕೆ ಆ ಪೊಸಿಷನನ್ನು ಕೊಡ್ತಾನೆ. ಇದಕ್ಕೆ ನೀವು ರೆಸ್ಪೆಕ್ಟ್ ಟು ಎ ಅಂತ ಕೊಡ್ಬೋದು, ಈ ಕಡೆ ಕೊಟ್ಟರೆ ಅವನು ರೆಸ್ಪೆಕ್ಟ್ ಬಿ ಅಂತ ಕೊಡ್ಬೋದು, ಈ ಕಡೆ ಕೊಟ್ಟರೆ ಹೆಂಗಾದರೂ ಕೊಡ್ಬೋದು ಅವನು. ಅವ್ರಿಗೆ ಏನು ಕಸ್ಟಮರ್ಗೆ ಏನು ರಿಕ್ವೈರ್ಮೆಂಟ್ ಇದೆ ಅದನ್ನು ಕೇಳ್ತಾರೆ ಅವರು. ಸರಿನಾ? ನಿಮ್ಗೆ ಪೊಸಿಷನ್ ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟು ನಮ್ಮ ಲೊಕೇಶನಲ್ಲಿ ಎರಡನೇದು ಬಂದುಬಿಟ್ಟು ಕಾನ್ಸೆಂಟ್ರಿಸಿಟಿ, ಅದಕ್ಕೆ ಹೋಗೋಣ. ಲೊಕೇಶನಲ್ಲಿ ಎರಡನೇದು ಬಂದುಬಿಟ್ಟು ಕಾನ್ಸೆಂಟ್ರಿಸಿಟಿ ಏನಪ್ಪ ಅಂತಂದ್ರೆ, ಇವಾಗ ಈ ಥರ ಒಂದು ಕಾಂಪೋನೆಂಟ್ ಇದೆ, ನೋಡಿ ಇದು ರೌಂಡ್ ಕಾಂಪೋನೆಂಟು. ಇವಾಗ ಇದ್ರದ್ದು ಎಕ್ಸಿಸ್ಸು ಎರಡಕ್ಕೂ ಸೇಮೇ ಇರಬೇಕಲ್ವಾ? ಎರಡಕ್ಕೂ ಸೇಮೇ ಇರಬೇಕಂತೇನಿಲ್ಲ. ಕಾನ್ಸೆಂಟ್ರಿಸಿಟಿ ಕೇಳಿದಾಗ ಎರಡರದ್ದು ಆ್ಯಕ್ಸಿಸ್ ಸೇಮ್ ಇರಬೇಕು ಅಂತ. ಫಾರ್ ಎಕ್ಸಾಂಪಲ್ಲು, ನಿಮಗೆ ನೀವು ಇದನ್ನು ವಿ ಬ್ಲಾಕಲ್ಲಿ ಇಡ್ತೀರಿ, ವಿ ಬ್ಲಾಕಲ್ಲಿ ಇಡ್ತೀರಿ, ಇಲ್ಲಿ ಡೈಲಿ ಇಡ್ತೀರಿ, ಇಲ್ಲಿ ಡೈಲಿ ಇಟ್ಟು ಚೆಕ್ ಮಾಡಿದಾಗ 0.05 ಬಂತು ನಮ್ಮ ಒಂದು 2 ಪಾಯಿಂಟ್ಗಳಲ್ಲಿ. ಮತ್ತೆ ಇಲ್ಲಿ ಡೈಲಿ ಇಡ್ತೀರಿ, ಇಲ್ಲಿ ಕೂಡ 0.05 ಅಂದರೆ ವಿತಿನ್ ಟಾಲರೆನ್ಸಲ್ಲಿ ಬಂದರೆ ಎರಡೂ ಡಯಾಮೀಟ್ರಿಗೆ, ಈ ಡಯಾಮೀಟರ್ಗೂ ಮತ್ತು ಈ ಡಯಾಮೀಟ್ರಿಗೂ ಆ್ಯಕ್ಸಿಸ್ಸು ಈ ವ್ಯಾಲ್ಯೂವಲ್ಲಿ ಇರಬೇಕು. ಅಂದರೆ ಅವನು ಕೊಟ್ಟಿರುವಂಥ ವ್ಯಾಲ್ಯೂವಲ್ಲಿ ಇರಬೇಕು. ಅಂದರೆ ನಿಮಗೆ ತೋರಿಸ್ತೀನಿ. ಕಾನ್ಸೆಂಟ್ರಿಸಿಟಿ ಸಿಂಬಲ್ 2 ಸರ್ಕಲ್ ನೋಡಿ, ಇಲ್ಲೇ ಗೊತ್ತಾಗ್ಬಿಡುತ್ತೆ. 2 ಸರ್ಕಲ್ ಇದೆ ಅಂದರೆ ಮೋರ್ ದೆನ್ 1 ಡಯಾಮೀಟರ್. ಆಮೇಲೆ 0.05 ವಿತ್ ರೆಸ್ಪೆಕ್ಟ್ ಟು ಎ, ಇದು ಕಂಡ್ಕೊಳ್ಳಿ. ವಿತ್ ರೆಸ್ಪೆಕ್ಟ್ ಟು ಎ ಈ ಕಾಂಪೋನೆಂಟ್ಗೆ ರಿಲೇಟ್ ಆಗಿ, ಅಂದರೆ ರೆಫರೆನ್ಸ್ ಆಗಿ ಈ ಕಾಂಪೋನೆಂಟ್ ಈ ಡಯಾಗೆ ರೆಫರೆನ್ಸ್ ಆಗಿ ಈ ಡಯಾದ ವ್ಯಾಲ್ಯೂ ಈ ಟಾಲರೆನ್ಸಲ್ಲಿ ಇರಬೇಕು. 0.01, 0.02, 0.03, 0.04, 0.05 ಈ 5 ವ್ಯಾಲ್ಯೂ ಬಂದರೆ ಇದರದ್ದು ಕಾನ್ಸೆಂಟ್ರಿಸಿಟಿ ಓಕೆ ಇದೆ ಅಂತ. ಇವಾಗ ಇದಕ್ಕಿಂತ ಜಾಸ್ತಿ ಹೋದರೆ 0.06 ಹೋದರೆ ಅಥವಾ ಡೈಲಲ್ಲಿ ಮೈನಸ್ ಹೋದರೆ, -0.01 ಬಂದರೆ ಇದು ಔಟ್ ಆಗಿದೆ ಅಂತ ಕಾಂಪೋನೆಂಟ್, ಅಂದರೆ ರಿಜೆಕ್ಟ್ ಆಗಿದೆ ಅಂತ. ಓಕೆ, ಇವಾಗ ಲೊಕೇಶನ್ನಲ್ಲಿ ಮೂರನೇದು ಬಂದ್ಬಿಟ್ಟು ಸಿಮಿಟ್ರಿ ಸಿಂಬಲ್ ಈ ಥರ ಇರುತ್ತೆ. ಇವಾಗ ನೋಡಿ, ಈ ಥರ ಒಂದು ಕಾಂಪೋನೆಂಟ್ ಇದೆ. ಇದು ಒಂದು 10 ಇದೆ, ಇದು ಒಂದು 10 ಇದೆ. ಎಲ್ಲ ಫಿನಿಶ್ ಆಗಿದೆ, ಫಿನಿಶ್ ಆಗಿದೆ. ಇದು ಈ ಥರ ಕೊಡ್ತಾನೆ ನಿಮಗೆ ಡ್ರಾಯಿಂಗಲ್ಲಿ. ವಿತ್ ರೆಸ್ಪೆಕ್ಟ್ ಟು ಎ ಸಿಮಿಟ್ರಿ ಸಿಂಬಲು 0.05 ವಿತ್ ರೆಸ್ಪೆಕ್ಟ್ ಟು ಎ. ಸರಿನಾ? ಇಲ್ಲಿ ನೋಡಿ, ಇವಾಗ ಇಲ್ಲಿ ಇದು ಸರ್ಫೇಸ್ ಪ್ಲೇಟಲ್ಲಿ ಇಡ್ತೀವಿ. ಇದನ್ನು ನಾನು ರಬ್ ಮಾಡ್ತೀನಿ, ಇದನ್ನು ಸರ್ಫೇಸ್ ಪ್ಲೇಟಲ್ಲಿ ಕನ್ವರ್ಟ್ ಮಾಡ್ಕೋತೀನಿ. ಇದನ್ನು ಸರ್ಫೇಸ್ ಪ್ಲೇಟಲ್ಲಿ ಇಡ್ತೀವಿ. ಸರ್ಫೇಸ್ ಪ್ಲೇಟಲ್ಲಿಟ್ಟು ಇಲ್ಲಿ ಹೈಟ್ ಗೇಜಲ್ಲಿ ಒಂದು ಡೈಲನ್ನು ಹಾಕಿಬಿಟ್ಟು ಇದನ್ನು ಚೆಕ್ ಮಾಡ್ತೀವಿ. ಚೆಕ್ ಮಾಡಿದಾಗ ಇದೆಷ್ಟಿದೆ, ನಮಗೆ 10 ಇದೆ. ಟಾಲರೆನ್ಸ್ ಎಷ್ಟು ಕೊಟ್ಟಿದ್ದಾನೆ? 0.05. ಇದೆಷ್ಟಿದೆ? 10 ಇದೆ. ನಮಗೆ 10.05ವರೆಗೂ ಇದರ ವ್ಯಾಲ್ಯೂ ಬಂತು ಅಂದ್ಕೊಳ್ಳಿ. ವಾಪಸ್ ಈ ಕಾಂಪೋನೆಂಟಿಗೆ ನಾವು ಇದನ್ನು ರಿವರ್ಸ್ ಹಾಕ್ತೀವಿ. ಇದೆಲ್ಲ ಸರ್ಫೇಸ್ ಫಿನಿಶ್ ಆಗಿದೆ, ಇದನ್ನು ನೀವು ರಫಲ್ಲಿ ಮಾಡೋಕ್ಕಾಗಲ್ಲ. ಇದೆಲ್ಲ ಸರ್ಫೇಸ್ ಮಷಿನಿಂಗು, ಫಿನಿಶಿಂಗ್ ಎಲ್ಲ ಆಗೋಗ್ಬಿಟ್ಟೈತೆ. ಇದನ್ನು ವಾಪಸ್ ತಿರುಗಿಸಿ ಹಾಕ್ತೀವಿ. ಇದು ಕೂಡ 10 ಇದೆ ಅಲ್ವಾ? ಇದು ಕೂಡ 10 ಇದೆ. ಇದನ್ನು ಇವಾಗ ತಿರುಗಿಸಿ ಹಾಕಿದಾಗ ಈ ಥರ ಇದೆ ಅದು ಕಾಂಪೋನೆಂಟ್. ನಿಮಗೆ 3Dಯಲ್ಲಿ ತೋರಿಸೋದಾದರೆ
ಈ ಥರ ಇದೆ ಅದು ಕಾಂಪೌಂಡ್ 3D ಅಲ್ಲಿ ತೋರಿಸೋದು. ಇದನ್ನು ವಾಪಸ್ಸು ಹಾಕಿದಾಗ ಇದು ಕೂಡ 10 ಇರಬೇಕಲ್ಲ, ಅವಾಗಲೂ ಕೂಡ 10.05 ಬರಬೇಕು. ಎರಡೂ ಕಡೆಯಿಂದ ನಾವು ಚೆಕ್ ಮಾಡಿದಾಗ ಅದು ಕೂಡ 10.05 ಬಂದಿದೆ. ಅಂದರೆ ಇದರದ್ದು ಸೆಂಟ್ರ್ ಬಿಟ್ವೀನ್ ಇದೆಯಲ್ಲ, ಇದ್ರದ್ದು ಇನ್ ಬಿಟ್ವೀನ್ ಸೆಂಟ್ರ್ ಓಕೆ ಇದೆ ಅಂತ. ಅದೇ ಸಿಮೆಟ್ರಿ. ಈ ಥಿಕ್ನೆಸ್ ಕರೆಕ್ಟ್ ಆಗಿದೆ ಅಂತಲ್ಲ, ಇದರ ಮಧ್ಯೆ ವ್ಯಾಲ್ಯೂ ಏನಿದೆಯಲ್ಲ, ಇಲ್ಲಿಂದ ಇಲ್ಲಿಗೆ ಆ ವ್ಯಾಲ್ಯೂ ಕರೆಕ್ಟ್ ಆಗಿದೆ ಅಂತ. ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಬಂದುಬಿಟ್ಟು ರನ್ಔಟಲ್ಲಿ 2 ಥರ ಬರುತ್ತೆ, ಅದನ್ನು ನಾನು ನಿಮಗೆ ತಿಳಿಸ್ತೀನಿ. ಐದನೇದು ಬಂದುಬಿಟ್ಟು ರನ್ಔಟಲ್ಲಿ ಫಸ್ಟ್ ಒಂದು ಬಂದುಬಿಟ್ಟು ಸರ್ಕ್ಯುಲರ್ ರನ್ಔಟ್. ಅದರದ್ದು ಸಿಂಬಲ್ ಬಂದುಬಿಟ್ಟು ಈ ಥರ ಇರುತ್ತೆ. ಇವಾಗ ನಾನು ನಿಮ್ಗೆ ತಿಳಿಸ್ತೀನಿ. ಇದು ಒಂದು ರಾಡು ಇದೆ, ಈ ಕಾಂಪೌಂಡ್ ತಗೊಳ್ಳಿ. ಇದೊಂದು ರಾಡು. ಇದನ್ನು ನಾವು ಇಲ್ಲಿ ಏನು ಮಾಡ್ತೀವಿ, ಇದಕ್ಕೊಂದು ರೆಫರೆನ್ಸ್ ಲೈನ್ ಕೊಡ್ತಾನೆ, ಇದಕ್ಕೆ ಒಂದು ಡಾಟಮ್ ಲೈನ್ ಕೊಡ್ತಾನೆ. ಏನು ಕೊಡ್ತಾನೆ ನಮಗೆ, ಇದಕ್ಕೂ ಕೂಡ ಅಷ್ಟೇ ಡಾಟಮ್ ಲೈನ್ ಕೊಡ್ಬೋದು, ಕೊಡದೇನೂ ಇರ್ಬೋದು. ಇದು ರನ್ಔಟ್ ಚೆಕ್ ಮಾಡೋದು ಹೆಂಗೆ ಅಂತಂದರೆ ಒಂದು ಡೈಲಿ ಇಕ್ತೀವಿ. ಡೈಲಿ ಇಟ್ಬಿಟ್ಟು ಇದನ್ನು ರೊಟೇಟ್ ಮಾಡ್ತೀವಿ. ಕ್ಲಾಕ್ ವೈಸು ಆಂಟಿ ಕ್ಲಾಕ್ ವೈಸು ಇದನ್ನು ನಾವು ರೊಟೇಟ್ ಮಾಡ್ತೀವಿ. ರೊಟೇಟ್ ಮಾಡಿದಾಗ ಈ ಟೋಟಲ್ ಒಂದು ರೌಂಡ್ ಆಗೋಷ್ಟರಲ್ಲಿ ಬರುವಂಥ ವ್ಯಾಲ್ಯೂ ಇದೆಯಲ್ಲ, ಅದು ಸರ್ಕ್ಯುಲರ್ ರನ್ಔಟ್. ಈ ಥರ ನೋಡಿರ್ತೀರ ನೀವು ಸಿಂಬಲ್. ಈ ಥರ ಸಿಂಬಲ್ಗಳು ಡ್ರಾಯಿಂಗಲ್ಲಿ ನೋಡಿರ್ತೀರ. 0.05 ವಿತ್ ರೆಸ್ಪೆಕ್ಟ್ ಟು ಎ ಅಂತಲೂ ಕೊಡ್ಬೋದು, ಕೊಡದೇನೂ ಇರ್ಬೋದು. ಅದು ಮ್ಯಾನುಫ್ಯಾಕ್ಚರರ್ ಮೇಲೆ ಡಿಪೆಂಡ್ ಆಗುತ್ತೆ. ಸರ್ಕ್ಯುಲರ್ ರನ್ಔಟ್. ಇವಾಗ ಟೋಟಲ್ ರನ್ಔಟು ನಿಮ್ಗೆ ಇದೇ ಡ್ರಾಯಿಂಗಲ್ಲೇ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಟೋಟಲ್ ರನ್ಔಟು ಕೂಡ ನಿಮ್ಗೆ ಇದೇ ಡ್ರಾಯಿಂಗಲ್ಲೇ ನಾನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಟೋಟಲ್ ರನ್ಔಟ್ ನೋಡಿ, ಸರ್ಕ್ಯುಲರ್ ರನ್ಔಟ್ಗೆ ಒಂದೇ ಸಿಂಬಲ್ ಇರುತ್ತೆ, ಟೋಟಲ್ ರನ್ಔಟ್ಗೆ ಇನ್ನೊಂದು ಸಿಂಬಲ್ ಆ್ಯಡ್ ಆಗುತ್ತೆ. ಇದು 2D ಡೈಮೆನ್ಷನಿಂಗು, ಅದು 3D. ಇಲ್ಲಿ ಏನಂತಂದರೆ ಇಲ್ಲಿ ಡಾಟಮ್ ಲೈನ್ ಕೊಡ್ತಾನೆ ನಿಮಗೆ. ಸರ್ಕ್ಯುಲರಿಟಿಯಲ್ಲಿ ಸಿಲಿಂಡ್ರಿಸಿಟಿಯಲ್ಲಿ ಡಾಟಮ್ ಲೈನ್ ಇರಲ್ಲ, ಅದೇ ವ್ಯತ್ಯಾಸ. ಮತ್ತು ಅವು ರಫ್ ಕಾಂಪೋನೆಂಟ್ ಇರ್ಬೋದು, ಹೇಳೋಕ್ಕಾಗಲ್ಲ. ಇವು ಫಿನಿಶ್ಡ್ ಇರುತ್ತೆ, ಆಲ್ಮೋಸ್ಟ್ ಫಿನಿಶ್ಡ್ ಇರುತ್ತೆ. ಈ ಒಂದು ರನ್ಔಟು ಟೋಟಲ್ ರನ್ಔಟ್ಗೆಲ್ಲ ಫಿನಿಶ್ಡ್ ಕಾಂಪೋನೆಂಟ್ ಮ್ಯಾಕ್ಸಿಮಮ್ ಟಾಲರೆನ್ಸ್ ಕೊಡ್ಬೋದು. ಇವಾಗ ನೋಡಿ, ಇದು ಕೂಡ 3Dಯಲ್ಲಿ ಅಂದರೆ 3-4 ಪಾಯಿಂಟಲ್ಲಿ ಈ ಥರ ನಾವು ಟೈಲನ್ನು ಮೂವ್ ಮಾಡ್ತೀವಿ ಅಂದಾಗ ಬರುವಂಥ ವ್ಯಾಲ್ಯೂ ವಿತಿನ್ ಟಾಲರೆನ್ಸಲ್ಲಿ ಇದ್ದರೆ ಅದು ನಮಗೆ ಬಂದುಬಿಟ್ಟು ಏನಾಯಿತು, ಟೋಟಲ್ ರನ್ಔಟ್. ಟಾಲರೆನ್ಸಲ್ಲಿ ಬಂದರೆ ಓಕೆ, ಬರ್ದಿಲ್ಲ ಅಂದರೆ ನಾಟ್ ಓಕೆ. ಇದು ರನ್ಔಟು 5ನೇ ಕ್ಯಾಟಗರಿ. ಸರಿನಾ? ಇವಾಗ ನಾನು ನಿಮಗೆ ಒಂದು ಸರಿ ನೆನಪಿಸ್ಬಿಡ್ತೀನಿ. GD&Tಯಲ್ಲಿ ನಿಮಗೆ ಟೋಟಲ್ 5 ಕ್ಯಾಟಗರಿ ಬರುತ್ತೆ. 14 ಸಿಂಬಲ್ಗಳು, 14 ಕ್ಯಾರೆಕ್ಟರಿಸ್ಟಿಕ್ಸ್ಗಳು, ಅಂದರೆ ಅದ್ರ ನೇಮ್ ಬರುತ್ತೆ. ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ, ಹೇಗೆ ಯೂಸ್ ಮಾಡ್ತಾರೆ, ನನಗೆ ಎಷ್ಟು ಗೊತ್ತಿದೆ ಅಷ್ಟು ತಿಳಿಸಿದ್ದೀನಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಕ್ಲಿಯರಾಗಿ ಕೇಳ್ಬೋದು ಕಮೆಂಟ್ಸಲ್ಲಿ. ಮತ್ತು ಫಾರ್ಮಲ್ಲಿ ಬಂದುಬಿಟ್ಟು ಯಾವುದೇ ಥರದ್ದು ಡಾಟಮ್ ಲೈನ್ಗಳಿರಲ್ಲ. ಡಾಟಮ್ ಲೈನ್ ಅಂದರೆ ಇದು ರೆಸ್ಪೆಕ್ಟ್ ಟು ದಿಸ್, ರೆಸ್ಪೆಕ್ಟ್ ಟು ದಟ್ ಬೇಸ್, ರೆಸ್ಪೆಕ್ಟ್ ಟು ದಟ್ ಡೈಮೆನ್ಷನ್ ಅಂತ ಈ ಥರ ಕೇಳ್ತಾರಲ್ಲ ಅದು. ನಿಮ್ಗೆ ಈ ಥರ ಈ ಬಾಕ್ಸ್ಗಳಿದ್ದರೆ, ಡ್ರಾಯಿಂಗ್ಗಳಲ್ಲಿದ್ದರೆ ನೀವು ನೋಡಿ ಅಬ್ಸರ್ವ್ ಮಾಡಿ ಗೊತ್ತಾಗುತ್ತೆ. ಎರಡನೇದು ಬಂದುಬಿಟ್ಟು ಪ್ರೊಫೈಲ್ ಆಫ್ ಎ ಲೈನು, ಸರ್ಫೇಸ್, ಪ್ರೊಫೈಲ್ ಆಫ್ ಎ ಸರ್ಫೇಸ್ 2. ಓರಿಯಂಟೇಷನಲ್ಲಿ 3 ಬರುತ್ತೆ, ಎಂಗ್ಯುಲಾರಿಟಿ, ಪರ್ಪೆಂಡಿಕ್ಯುಲಾರಿಟಿ, ಪ್ಯಾರಲಲಿಸಮ್. ಲೊಕೇಶನಲ್ಲಿ ಪೊಸಿಷನು, ಕಾನ್ಸೆಂಟ್ರಿಸಿಟಿ, ಸಿಮೆಟ್ರಿ. ರನ್ಔಟಲ್ಲಿ ಸರ್ಕ್ಯುಲರ್ ರನ್ಔಟ್, ಟೋಟಲ್ ರನ್ಔಟ್. ಇದರಲ್ಲಿ ಏನಾದರೂ ನಾನು ಮಿಸ್ ಮಾಡಿದರೆ ಅಥವಾ ನಾನೇನಾದರೂ ಅದರಲ್ಲಿ ಮಿಸ್ಟೇಕ್ ಮಾಡಿದರೆ ಹೇಳುವಾಗ ದಯವಿಟ್ಟು ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ನಮಸ್ಕಾರ.